ಪ್ರೈಸ್ ಲಾರ್ಡ್. ದೇವರತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ 33ನೇ ಅಧ್ಯಾಯ 18ನೇ ವಾಕ್ಯ. ಯೆಹೋವನಾದರೋ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಕೀರ್ತನೆಗಾರನು ಅನೇಕ ಸಂಗತಿಗಳನ್ನು ಹೇಳುತ್ತಾ ಮುಂದೆ ಬಂದು 18ನೇ ವಾಕ್ಯದಲ್ಲಿ ಹೇಳ್ತಾನೆ, ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸ್ತಾನೆ. 16ನೇ ವಾಕ್ಯದಿಂದ ಓದ್ತಾ ಬರಬೇಕಾದ್ರೆ ಮಹಾಸೇನಾ ಬಲದ ಮೇಲೆ ಆಶ್ರಯಿಸುವವನಾಗಿರ್ಬೋದು, ಶೂರತ್ವದ ಮೇಲೆ, ಭುಜಬಲದ ಮೇಲೆ ಆಶ್ರಯ ಇಡುವವನಾಗಿರ್ಬೋದು, ಕುದುರೆಯಲ್ಲಿ ಆಶ್ರಯ ಇಡುವವನಾಗಿರ್ಬೋದು, ತನ್ನ ವಿಶೇಷ ಬಲದಲ್ಲಿ ಆಶ್ರಯಿಸುವವನಾಗಿರ್ಬೋದು. ಇವರು ಯಾರಿಂದಲೂ ಸಹ ಬಿಡುಗಡೆ ಆಗೋದಿಲ್ಲ, ಯಾರಿಗೂ ಸಹ ರಕ್ಷಣೆ ಆಗೋದಿಲ್ಲ ಅನ್ನೋದನ್ನು ಹೇಳ್ತಾನೆ. ಕಡಿಮೆ ದಾವೀದನು ತನ್ನ ಅನುಭವದಲ್ಲಿ ಅನೇಕ ಸಂಗತಿಗಳನ್ನು ಹೇಳ್ತಾನೆ. ನಮಗೆ ಗೊತ್ತು, ಯುದ್ಧ ಮಾಡುವುದಕ್ಕಾಗಿ ಹೋಗುವಾಗ ಸೈನ್ಯ ಬೇಕು ಅಂತಿಲ್ಲ, ನಮ್ಮ ಜೀವಿತದಲ್ಲಿ ಎಕ್ಸ್ಪೀರಿಯನ್ಸ್ ಬೇಕು ಅಂತಿಲ್ಲ, ಆಯುಧಗಳು ಬೇಕು ಅಂತಿಲ್ಲ, ಸೈನಿಕರು ಬೇಕು ಅಂತಿಲ್ಲ. ಕಾರಣ ಯುದ್ಧವು ಯೆಹೋವನದು, ಜಯವು ಕರ್ತನಿಂದಲೇ. ಅಶ್ವಬಲವು ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿದ್ದರೂ ಸಹ ಜಯವು ಕರ್ತನಿಂದಲೇ. ಕೀರ್ತನೆಗಾರನು ಹೇಳ್ತಾನೆ, ಜಯವು ಕೊಡುವಂಥವರು ದೇವರೇ ಆಗಿರೋದ್ರಿಂದ ನಾವು ಯಾರನ್ನ ನೋಡಬೇಕು? ದೇವರಲ್ಲಿ ಭಯಭಕ್ತಿ ಉಳ್ಳವರು. ಯಾರ ಮೇಲೆ ಕಟಾಕ್ಷ ಇಡ್ತಾನೆ? ಆಯುಧಗಳಿರೋರ ಮೇಲೆ ಅಲ್ಲ, ಆರೋಗ್ಯ ಇರೋರ ಮೇಲೆ ಅಲ್ಲ, ಆಸ್ತಿ ಐಶ್ವರ್ಯ ಇರೋರ ಮೇಲೆ ಅಲ್ಲ. ದೇವರು ಯಾರನ್ನ ಕಟಾಕ್ಷಿಸ್ತಾನೆ? ಆತನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನ ಲಕ್ಷಿಸ್ತಾನೆ. ಯಾರು ದೇವರೇ ನಿನ್ನ ಕೃಪೆ ನನಗೆ ಬೇಕು, ನಿನ್ನ ಸಹಾಯ ನನಗೆ ಬೇಕು. ಯುದ್ಧಕ್ಕಾಗಿ ಹೋಗುವಾಗ ಅನೇಕ ರಾಜರುಗಳ ಅನುಭವಗಳನ್ನು ನೋಡ್ತೇವೆ. ಹಿಜ್ಕೀಯ ಆಗಿರ್ಬೋದು, ಯೆಹೋಷಾಫಾಟನಾಗಿರ್ಬೋದು, ದಾವೀದನಾಗಿರ್ಬೋದು. ಇವರೆಲ್ಲ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರ ಬಳಿಯಲ್ಲಿ ಬೇಡಿಕೊಳ್ತಾ ಇದ್ರು, ಕೃಪೆಗಾಗಿ ಬೇಡಿಕೊಳ್ತಾ ಇದ್ರು. ನಾವು ಹೋಗಬಹುದಾ, ಯುದ್ಧ ಮಾಡಬಹುದಾ? 1 ಸಮುವೇಲ 30ನೇ ಅಧ್ಯಾಯದಲ್ಲಿ ನಾವು ಓದಬೇಕಾದ್ರೆ ದಾವೀದನ ಮತ್ತು ಇತರ ಜನರ ಹೆಂಡತಿ ಮಕ್ಕಳನ್ನು ಆಗ ಜನ ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಸೈನಿಕರು ಬಂದು ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅಮಾಲೇಕರು ಬಂದು ಹಿಡ್ಕೊಂಡು ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ಲರೂ ಸಹ ದಾವೀದನಿಗೆ ವಿರುದ್ಧವಾಗಿ ನಿಂತಿದ್ದಾರೆ, ಕಲ್ಲೆಸೆಯುವುದಕ್ಕಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಆದರೆ ಯೆಹೋವನ ಸನ್ನಿಧಾನದಲ್ಲಿ ದಾವೀದನು ತನ್ನನ್ನು ಧೈರ್ಯಪಡಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ, ನಾನು ಅವರನ್ನು ಹಿಂದಟ್ಬಹುದಾ, ನಾನು ಅವ್ರನ್ನ ಹಿಡಿಯಕ್ಕೆ ಹೋಗ್ಬೋದಾ ಎಂಬುದಾಗಿ ಕೇಳ್ತಾ ಇದ್ದಾನೆ. ನೋಡಿ, ಸ್ವಂತ ಹೆಂಡತಿ ಮಕ್ಕಳು ಎಲ್ಲ ನಷ್ಟವಾದಾಗ ನಾವು ಯುದ್ಧ ಮಾಡೋಕ್ಕೆ ಹೋಗ್ಲಾ, ಅವ್ರಿಗೆ ವಿರುದ್ಧವಾಗಿ ಹೋಗ್ಲಾ ಅಂತ ಹೇಳ್ಬೋದಾಗಿ ದಾವೀದನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರ ಕೃಪೆಗಾಗಿ ನೋಡ್ತಾ ಇದ್ದಾನೆ. ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಅವನು ತನ್ನ ಜನರನ್ನು ಕರ್ಕೊಂಡು ಹೋಗ್ತಾ ಇಲ್ಲ, ಯುದ್ಧ ಮಾಡೋಣ ಬನ್ನಿರಿ ಸತ್ರೆ ಸಾಯೋಣ ಅಂತ ಹೋಗ್ತಾ ಇಲ್ಲ. ಅವನಿಗೆ ಒಂದು ವಿಷಯ ಇತ್ತು, ದೇವರ ಕೃಪೆ ಇದ್ದರೆ, ದೇವರ ಆಶೀರ್ವಾದವಿದ್ದರೆ ನನ್ನ ಪ್ರಯಾಣ, ನನ್ನ ಯುದ್ಧ, ನನ್ನ ಕಾರ್ಯಗಳು ಸಕ್ಸಸ್ ಆಗ್ತದೆ. ಈ ದಿವಸ ದೇವರ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ಈ ಲೋಕದಲ್ಲಿ ಏನೆಲ್ಲ ಇದ್ದರೂ ಸಕ್ಸಸ್ ಆಗಲ್ಲ. ದೇವರ ಕೃಪೆ ನನ್ನ ಮೇಲಿರಬೇಕು, ದೇವರ ಆಶೀರ್ವಾದ ನನ್ನ ಮೇಲಿರಬೇಕು. ಯಾರನ್ನು ದೇವರು ಲಕ್ಷಿಸ್ತಾನೆ? ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು. ದೇವರ ಕೃಪೆಗಾಗಿ ಯಾರು ಬಯಸ್ತಾರೋ, ದೇವರ ಕೃಪೆಯನ್ನು ಯಾರು ನಿರೀಕ್ಷಿಸ್ತಾರೋ ಅವರನ್ನು ದೇವರು ಲಕ್ಷಿಸುವಂತಹ ದೇವರಾಗಿದ್ದಾನೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನಗೆ ನಿನ್ನ ಕೃಪೆ ಬೇಕು. ದಾವೀದನು ಆ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವರೇ ಹಿಂದಟ್ಟಬಹುದಾ? ದೇವರು ಹೇಳ್ತಾರೆ, ಎಸ್ ಯು ಕ್ಯಾನ್ ಗೋ, ನೀನು ಹೋಗಬಹುದು. ಅವನು ಹೋಗ್ತಾನೆ, ಯುದ್ಧ ಮಾಡಿ ನಮಗೆ ಗೊತ್ತು ಎಲ್ಲರನ್ನ ಬಿಡಿಸ್ಕೊಳ್ತಾನೆ, ಎಲ್ಲರನ್ನ ಬಿಡಿಸ್ಕೊಂಡು ಬರ್ತಾನೆ. ಒಬ್ಬರು ನಷ್ಟವಾಗಲ್ಲ. ಕಾರಣ ಏನು ಗೊತ್ತಾ? ಅವನು ದೇವರ ಕೃಪೆಯನ್ನು ನಿರೀಕ್ಷಿಸಿಕೊಂಡು ದೇವರ ಬಳಿಯಲ್ಲಿ ಬೀಳುತ್ತಾ ಅವನು ಹೋದಾಗ ದೇವರು ಅವನಿಗೆ ಜಯವನ್ನು ಕೊಡ್ತಾನೆ. ಯೆಹೋಷಾಫಾಟನ ಕುರಿತು 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ಓದಬೇಕಾದ್ರೆ ಗೊತ್ತಾಗುತ್ತೆ. ಅಲ್ಲಿ ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಮೋವಾಬ್ಯರು, ಅಮ್ಮೋನ್ಯರು, ಮೆಗೂನ್ಯರಲ್ಲಿ ಕೆಲವರು ಯುದ್ಧಕ್ಕೆ ಬಂದಾಗ ಯೆಹೋಷಾಫಾಟನ ಉಪವಾಸದೊಂದಿಗೆ ದೇವರ ಮುಖವನ್ನು ನೋಡ್ತಾನೆ. ಸ್ವಾಮಿ, ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡ್ತಾ ಇದ್ದಾವೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನಾವು ನಿನ್ನ ಮುಖವನ್ನು ನೋಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ದೇವರು ಆ ಅಧ್ಯಾಯದಲ್ಲಿ ಓದುವಾಗ ದೇವರು ಅವನಿಗೆ ದೊಡ್ಡ ಜಯವನ್ನು ಕೊಡ್ತಾ ಇದ್ದಾರೆ. ದೇವರ ಕೃಪೆಯನ್ನು ನಿರೀಕ್ಷಿಸಿದಂತಹ ಯೆಹೋಷಾಫಾಟನಿಗೆ ಯುದ್ಧ ಮಾಡದೆಯೇ ಕೊಳ್ಳೆಯನ್ನು ಬಾಚಿಕೊಳ್ಳುವಂತಹ ಒಂದು ಸುಸಂದರ್ಭವನ್ನು
ದೇವರು ಒದಗಿಸಿಕೊಡ್ತಾ ಇದ್ದಾರೆ. ನಂತರ ಹಿಜ್ಕೀಯನ ಕುರಿತಾಗಿ ನಾವು ನೋಡಬೇಕಾದ್ರೆ, ಹಿಜ್ಕೀಯನು ಸಹ ರಬ್ಷಾಕೆ ಅವನಿಗೆ ವಿರುದ್ಧವಾಗಿ ಮಾತಾಡಿದಾಗ ಪತ್ರವನ್ನು ಬರೆದಾಗ ಪತ್ರವನ್ನು ತಂದು ಆಲಯದಲ್ಲಿ ತೆರೆದಿಟ್ಟು ದೇವರ ಕೃಪೆಗಾಗಿ ನೋಡ್ತಾ ಇದ್ದಾನೆ. ದೇವರವರನ್ನು ಲಕ್ಷಿಸಿದ್ರು. ಒಬ್ಬ ದೂತನನ್ನು ಕಳುಹಿಸಿ 1,85,000 ಅರಾಮ್ಯರ ಸೈನ್ಯವನ್ನು ನಾಶ ಮಾಡಿದರೆ, ಈ ಬೆಳಗ್ಗೆ ಪ್ರಾರ್ಥನೆ ಮಾಡುವಂಥ ದೇವರ ಮಗುವೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೋಸ್ಕರ ಬಿಡುಗಡೆಯನ್ನು ಕೊಡುವಂತಹ ಒಬ್ಬ ದೇವರಿದ್ದಾನೆ. ನೀನು ಆತನ ಕೃಪೆಯನ್ನು ನಿರೀಕ್ಷಿಸಬೇಕು. ನೀನು ಆತನಲ್ಲಿ ಆಶ್ರಯಿಸಬೇಕು. ಆತನ ಮುಖವನ್ನು ನೋಡಬೇಕು. ಆತನ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ಯಾರನ್ನ ಲಕ್ಷಿಸ್ತಾನೆ? ಯಾರು ಆತನ ಕೃಪೆಗಾಗಿ ನೋಡ್ತಾರೋ, ಯಾರು ಆತನ ಸಹಾಯಕ್ಕಾಗಿ ಆತೋರಿತಾರೋ ಅವರಿಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ಆಶ್ರಯಿಸೋಣ. ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸೋಣ. ಕಣ್ಣುಗಳನ್ನ ಮುಚ್ಚೋಣ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳನ್ನು ಕರ್ತನೆ ನೀನು ಆಶೀರ್ವಿಸು. ದೈವಿಕವಾದ ಕಾವಲು ಸಾನ್ನಿಧ್ಯ ನಿನ್ನ ಮಕ್ಕಳ ಸಂಗಡ ಇರಲಿ ಅಪ್ಪ. ನಿನ್ನನ್ನೇ ದೃಷ್ಟಿಸುತ್ತಾ, ನಿನ್ನಲ್ಲಿ ಆಶ್ರಯಿಸುತ್ತಾ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.